ಸುಳ್ಳುಗಳನ್ನು ಭಾಳ ಹೇಳ್ತಾರೆ ಮಧು ಬಂಗಾರಪ್ಪನವರು. ಈ ಕೂಡಲೇ ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕು. ಈ ಸಂಘಟನೆಯನ್ನು ನಮ್ಮ ರಾಜ್ಯಾದ್ಯಂತ ಹೊರಹೊಮ್ಮಲಿ ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೀನಿ. ಭ್ರಷ್ಟ ಅಧಿಕಾರಿಗಳನ್ನ ಇವರು ಉತ್ತೇಜಿಸ್ತಾ ಇದ್ದಾರಾ, ಯಾಕೆ ಇನ್ನೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ನಮಗೆ ಸಂಶಯ ಮೂಡ್ತಾ ಇದೆ. RR ರಿನ್ಯೂವಲ್ ಮಾಡಿಕೊಡದೆ ನಮಗೆ ಬರಬೇಕಾದ RTA ಅಮೌಂಟ್ನ ತಡೆ ಹಿಡಿದಿದ್ದಾರೆ. ಅದರಿಂದ ನಮಗೆ ತುಂಬ ತೊಂದರೆ ಆಗಿದೆ. ಓಕೆ, ಇವತ್ತು ನಮ್ಮ ಕೃಪಾ ಸಂಘಟನೆಯ ಸಾಮಾನ್ಯ ಸಭೆ ಇವತ್ತು ನಡೀತು. ಸೊ ಇದ್ರ ಉದ್ದೇಶ ಏನಿತ್ತು ಅಂತಂದರೆ ಹೊಸ ಆಡಳಿತ ಮಂಡಳಿಯನ್ನು, ಅಂದರೆ ಹೊಸ ಎಕ್ಸಿಕ್ಯೂಟಿವ್ ಬಾಡಿಯನ್ನು ನೇಮಕ ಮಾಡಬೇಕಾಗಿತ್ತು. ಸಮಿತಿಯ ನಿರ್ಧಾರದಂತೆ ಈಗ ನನ್ನನ್ನು, ಅಂದರೆ ಲೋಕೇಶ್ ತಾಳಿಕಟ್ಟೆ ಅವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅದ್ರ ಜೊತೆಗೆ 5 ವರ್ಷಗಳವರೆಗೆ. ಅದ್ರ ಜೊತೆಗೆ ಈಗ ನಮ್ಮಲ್ಲಿ ಈಗೇನು ಸಮಸ್ಯೆಗಳಿದಾವಲ್ಲ, ಆ ಸಮಸ್ಯೆಗಳ ಕುರಿತು ಒಂದು ಗಂಭೀರವಾಗಿ ಚರ್ಚೆಯನ್ನು ನಾವು ಮಾಡಿ ಒಂದು ರೆಸಲ್ಯೂಷನನ್ನು ಮಾಡಿದ್ದೀವಿ. ರಿನ್ಯೂವಲ್ ಆಫ್ ರೆಕಗ್ನಿಷನ್ಸ್ಗೆ ಈಗೇನೆಲ್ಲ ಕಠಿಣ ನಿಯಮಗಳಿದಾವೋ 34 ಡಾಕ್ಯುಮೆಂಟ್ಸನ್ನು ಕೇಳಿದರೆ ಅದನ್ನು ಸರಳೀಕರಣಗೊಳಿಸಿ ಸುಲಭವಾಗಿ ಆದೇಶ ಆಗೋ ರೀತಿಯಲ್ಲಿ ಮಾಡಬೇಕು. ಅದು ಕರಪ್ಷನನ್ನು ತಪ್ಪಿಸಬೇಕು. ಶಾಲೆಗಳಿಗೆ ಏನು ಕಿರುಕುಳ ಕೊಡ್ತಿದ್ದಾರೋ ಆ ಹೆಸರಿನೆಲ್ಲ ಅದು ನಿಲ್ಲಬೇಕು ಅಂತ. ಆಮೇಲೆ ಎರಡನೇ ವಿಚಾರ ಏನು ಅಂತಂದರೆ, ಅನಧಿಕೃತ ಶಾಲೆಗಳು ಅಂತೇಳಿ ಏನು ಪಟ್ಟಿಯನ್ನು ಮಾಡಿಕೊಂಡು, ಅಂದರೆ ಹೆಸರನ್ನು ಅನೌನ್ಸ್ ಮಾಡ್ದಂಗೆ ಒಳಗಡೆ ಏನು ವ್ಯವಹಾರಗಳನ್ನು ಮಾಡ್ತಿದ್ರು ಅದು ಈ ಕೂಡಲೇ ನಿಲ್ಲಬೇಕು. ಮತ್ತು ಆ ರೀತಿಯ ಅನಧಿಕೃತ ಶಾಲೆ ಅಂತ ಇದ್ದರೆ ಅದರ ಹೆಸರನ್ನು ಪ್ರಕಟಿಸಬೇಕು ಅಂತ. ಸೊ ಇದು ನಾವು ಒತ್ತಾಯ ಮಾಡಿದ್ದೀವಿ. ಮೂರನೇ ವಿಷಯ ಏನು ಅಂತಂದರೆ, ಕರ್ನಾಟಕದ ನೆಲದಲ್ಲಿ 2 ಕಾನೂನುಗಳಿದ್ದಾವೆ. ಒಂದು ಗೌರ್ಮೆಂಟ್ ಓಡಿಸೋವಂಥ ಮತ್ತು ಖಾಸಗಿಯವರು ಓಡಿಸೋವಂಥ ಬಸ್ಗಳಿಗೇ ಒಂದು ಕಾನೂನು, ಮತ್ತು ಶಾಲೆಯಲ್ಲಿ ಓಡಿಸೋವಂಥ ಬಸ್ಗಳಿಗೇ ಇನ್ನೊಂದು ಕಾನೂನನ್ನು ಮಾಡಿದ್ದಾರೆ. ಸೊ ಅದು ಆ ಅನ್ಯಾಯ ಈ ಕೂಡಲೇ ನಿಲ್ಲಬೇಕು. ಅದ್ರ ವಿರುದ್ಧನೂ ಕೂಡ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ಒಂದೇ ನಿಯಮ ಆಗಬೇಕು, ಎರಡೂ ಕೂಡ ಜನಗಳೇ ಅದರಲ್ಲಿ ತಿರುಗಾಡೋ ಅಂಥದ್ದು. ಇಲ್ಲಿ ಮಕ್ಕಳು, ಅಲ್ಲಿ ಜನ. ಸೊ ಇಬ್ಬರಿಗೂ ರಕ್ಷಣೆ ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ನೀವು ಅವ್ರಿಗೆ 12 ಲಕ್ಷ ಕಿಲೋಮೀಟರ್ ಕೊಡ್ತೀರಿ ಅಂದರೆ ನಮಗೂ 12 ಲಕ್ಷ ಕಿಲೋಮೀಟರ್ ಕೊಡಿ, ಇಲ್ಲ ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀರೋ ನಮಗೂ ಅಷ್ಟೇ ಟೈಮ್ ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸೊ ಇದು ಎರಡನೇ ವಿಷಯ. ಇನ್ನು ಮೂರನೇ ವಿಷಯ, ಬಡ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಲೇ RT ನಿಯಮವನ್ನು ತಂದಿದ್ದು. ಸೊ ಅದನ್ನು ಇವರು ಅಮೆಂಡ್ಮೆಂಟನ್ನು ಮಾಡಿಬಿಟ್ಟು 2019ರಲ್ಲಿ ಅನ್ಯಾಯ ಮಾಡಿದ್ದಾರೆ. ಸೊ ಅದನ್ನು ಈ ಕೂಡಲೇ ಮರುಜಾರಿಗೊಳಿಸಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು RT ಹಣ ಸುಮಾರು 500ರಿಂದ 600 ಕೋಟಿ ಸರ್ಕಾರದಲ್ಲಿ ಉಳ್ಕೊಂಡಿದೆ, ಅದು ಖಾಸಗಿ ಶಾಲೆಗಳದ್ದು. ಅದನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಲ್ಲ, ಇದುವರೆಗೂ ಬಿಡುಗಡೆ ಮಾಡಿಲ್ಲ, ಬರೀ ನಾಟಕ ಆಡ್ತಾ ಇದ್ದಾರೆ. ಸುಳ್ಳುಗಳನ್ನು ಭಾಳ ಹೇಳ್ತಾರೆ ಮಧು ಬಂಗಾರಪ್ಪನವರು. ಈ ಕೂಡಲೇ ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕು. ಯಾಕಂದರೆ ರಾಜ್ಯಾದ್ಯಂತ ಸುಮಾರು 26,000 ಶಾಲೆಗಳನ್ನು ಮುಚ್ಚಕ್ಕೆ ಹೊರಟಿದ್ದಾರೆ. ಸೊ ಮ್ಯಾಗ್ನೆಟ್ ಶಾಲೆ ಅಥವಾ KP ಸ್ಕೂಲ್ಗಳು ಅಂತೇಳಿ. ಸೊ ಅದು ತಕ್ಷಣ ನಿಲ್ಲಬೇಕು. KP ಸ್ಕೂಲ್ಗಳನ್ನ ಮಾಡಲಿ, ಒಳ್ಳೆಯದದು. ಆದರೆ ಶಾಲೆಗಳನ್ನ ಮುಚ್ಚೋವಂಥ ಕೆಲಸ ಇದೆಯಲ್ಲ, ಇದು ಭಾಳ ದೊಡ್ಡ ಪ್ರಮಾದ ಆಗುತ್ತೆ ಇತಿಹಾಸದಲ್ಲಿ ಅನ್ನೋ ಆ ವಿಚಾರನೂ ಕೂಡ ನಾವು ಇವತ್ತು ಚರ್ಚೆಯನ್ನು ಮಾಡಿದ್ವಿ. ನಾವೆಲ್ಲ ಇವತ್ತು ಸಂತೋಷವಾಗಿ ಭಾಗವಹಿಸ್ತೋ. ಲೋಕೇಶ್ ತಾಳಿಕಟ್ಟೆಯವರು ಮತ್ತೆ 5 ವರ್ಷ ಅಧ್ಯಕ್ಷರಾಗಿ ನಮ್ಮ ಒಂದು ಸಂಘಟನೆಗೆ ಅತ್ಯಂತ ಬೆಂಬಲ ಕೊಟ್ಟು ಈ ಸಂಘಟನೆಯನ್ನು ನಮ್ಮ ರಾಜ್ಯಾದ್ಯಂತ ಹೊರಹೊಮ್ಮಲಿ ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೀನಿ. ಘನ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ಶಾಲೆಗಳಲ್ಲಿ ಓದುವಂಥ SC/ST ಮಕ್ಕಳಿಗೆ, ಖಾಸಗಿ ಶಾಲೆಗಳಲ್ಲಿ ಓದುವಂಥ SC/ST ಮಕ್ಕಳಿಗೆ ಉತ್ತಮವಾದಂಥ ಒಂದು ಭವಿಷ್ಯ ರೂಪಿಸ್ತಾರೆ ಅಂತ ಇದುವರೆಗೂ ಬಹಳ ನಮಗೆ ನಂಬಿಕೆ ಇತ್ತು. ಇತ್ತೀಚೆಗೆ ಏನಾಗಿದೆ, ಅವ್ರದ್ದೇ ಆದಂಥ ಒಬ್ಬ ರಿಲೇಷನ್ಸ್ ಅಂತ ಹೇಳ್ಕೊಂಡು ಅಧಿಕಾರಿಗಳು, ಈ ಬೈಲಾಂಜನಪ್ಪ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪನಿರ್ದೇಶಕರಾಗಿ ಬರೀ ಮುಖ್ಯಮಂತ್ರಿಗಳ ಸ್ವಜಾತಿ ಅಂತ ಹೇಳ್ಕೊಂಡು ನಮ್ಮನ್ನು ಯಾರು ಏನು ಮಾಡಲಾರು ಅಂತ ಹೇಳ್ಕೊಂಡು ನ್ಯಾಯಾಲಯದ ಆದೇಶಗಳನ್ನು ಧಿಕ್ಕರಿಸಿ ಉತ್ತಮವಾಗಿ ನಡೀತಿರುವಂಥ 40 ವರ್ಷಗಳಿಂದ ನಡೀತಿರೋಂಥ ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗಳನ್ನ ಮುಚ್ಚಿಸುವಂಥದ್ದು, ಬ್ಲ್ಯಾಕ್ ಮೇಲ್ ತಂತ್ರ ಮಾಡುವಂಥದ್ದು, ಇವೆಲ್ಲ ನೋಡಿದಾಗ ಯಾಕೆ ಇದನ್ನು ಮುಖ್ಯಮಂತ್ರಿಗಳು ಕಂಡು ಕಾಣ್ದಂಗಿರ್ತಾರೆ? ನಾನು ಒಬ್ಬ ಅಹಿಂದ ನಾಯಕನಾಗಿ, ನಾನು ಒಬ್ಬ ದಲಿತ ಮುಖಂಡನಾಗಿ, ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಕಾರ್ಯಾಧ್ಯಕ್ಷನಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಸಹಿತ ಈ ಒಂದು
ಈ ಹೈಂದ ವರ್ಗಗಳನ್ನ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಹೋರಾಟಗಳು ಮಾಡಿದಂಥವರು. ಎಲ್ಲೋ ಒಂದು ಕಡೆ ಕೊನೆಯಲ್ಲಿ ಇಂಥ ಒಂದು ಭ್ರಷ್ಟ ಅಧಿಕಾರಿಗಳನ್ನ ಇವರು ಉತ್ತೇಜಿಸ್ತಾ ಇದ್ದಾರಾ, ಯಾಕೆ ಇನ್ನೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ನಮಗೆ ಸಂಶಯ ಮೂಡ್ತಾ ಇದೆ. ಅದಕ್ಕೆ ನಾನು ಘನ ಸರ್ಕಾರದಲ್ಲಿ ಕೇಳೋದು ಇಷ್ಟೇ, ದಯಮಾಡಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂದರೆ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬರ ಧ್ಯೇಯ ಉದ್ದೇಶಗಳಂತೆ ಇವತ್ತು ಸಾವಿತ್ರಿಬಾಯಿ ಬಾಪುಲೆ ಅವರ ಜನ್ಮ ದಿನಾಚರಣೆ, ಇಂಥ ಒಂದು ಒಳ್ಳೆಯ ದಿನ ನಾನು ಸರ್ಕಾರನ ಬೇಡ್ತಾ ಇದ್ದೀನಿ. ಈ ಹೊಸಕೋಟೆ ಅಂತ ಶಾಲೆಗಳು ರಾಜ್ಯದಲ್ಲಿ ಬಹಳಷ್ಟಿವೆ. ಇಂಥ ಶಾಲೆಗಳ ಹತ್ರ ಹೋಗಿ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಮಾಡಿ ಅಲ್ಲಿರುವಂಥ SC/ST ಮಕ್ಕಳ ದುಡ್ಡು ಸುಮಾರು 14 ಲಕ್ಷ ರೂಪಾಯಿಗಳು RT ಹಣನ ಉಳಿಸ್ಕೊಂಡಿರುವಂಥದ್ದು. ಈ ರೀತಿಯಲ್ಲಿ ಎಲ್ಲ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡ್ತಾ ಇರೋದ್ರ ಬಗ್ಗೆ ನಮಗೆ ಅಸಹ್ಯ ಆಗ್ತಾ ಇದೆ. ದಯಮಾಡಿ ಮುಂದಿನ ದಿನಗಳಲ್ಲಾದ್ರೂ ಇಂಥ ಅಧಿಕಾರಿಗಳಿಗೆ ಸರ್ಕಾರ ಚುರುಕು ಮುಟ್ಟಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಾದರೆ ನಾವು ಸರ್ಕಾರನ ಬೆಂಬಲಿಸ್ತೀವಿ. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಈ ಇಡೀ ನಮ್ಮ ಹೈಂದ ವರ್ಗಗಳು ಈ ರೀತಿಯಲ್ಲಿ ಮಾಡಿದರೆ ಇದನ್ನು ನಾವು ಬೇರೆ ಆಲೋಚನೆ ಮಾಡಬೇಕಾಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶಿಕ್ಷಣ ಸಂಸ್ಥೆಗಳಿಗೆ ಏನಾದರೂ ತೊಂದರೆ ಆದರೆ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀನಿ. ನಾನು ನಾಗರಾಜ್ ಗುಪ್ತಾ ಅಂತ, ಸ್ಥಾಪಕ ಕಾರ್ಯದರ್ಶಿ ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರ ಹೊಸಕೋಟೆ. ಸುಮಾರು 40 ವರ್ಷಗಳಿಂದ 8 ಮಕ್ಕಳಿಂದ ಪ್ರಾರಂಭ ಮಾಡಿ ಇವತ್ತು 2100 ಮಕ್ಕಳವರೆಗೂ ಹೊಸಕೋಟೆ ತಾಲೂಕಿನ 118 ವಿಲೇಜ್ಗಳಿಂದ ನಮ್ಮ ಶಾಲೆಗೆ ಮಕ್ಕಳು ಬರ್ತಾರೆ. ಈ ಸಾರಿ SLCನಲ್ಲಿ 625ಕ್ಕೆ 622 ಅಂಕ ಗಳಿಸಿ ಕರ್ನಾಟಕ ರಾಜ್ಯದ 4ನೇ ಸ್ಥಾನದಲ್ಲಿದೆ. ಹೊಸಕೋಟೆಗೆ ಕನ್ನಡ ಮಾಧ್ಯಮದಲ್ಲಿ SLCಯಲ್ಲಿ 1ನೇ ಸ್ಥಾನ ನಮ್ಮ ವಿದ್ಯಾರ್ಥಿ ಪಡೆದಿರ್ತಾನೆ. ಅಟಲ್ ಟಿಂಕರಿಂಗ್ ಲ್ಯಾಬಲ್ಲಿ 10,000 ಶಾಲೆಗಳಲ್ಲಿ ಭಾರತದಲ್ಲಿ 5ನೇ ಸ್ಥಾನದಲ್ಲಿ ನಮ್ಮ ಸ್ಕೂಲಿದೆ. ಹೀಗಾಗಿ ಬಡ ಮಕ್ಕಳಿಗೋಸ್ಕರ ನಾವು ಶಾಲೆ ನಡೆಸ್ತಾ ಇದ್ದೀವಿ. ಯಾವುದೇ ಒಂದು ಲಾಭದಾಯಕವಾಗಿ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಅಲ್ಲಿ ಸೇವಾಗೋಸ್ಕರನೇ ಅಲ್ಲಿರೋ ಟ್ರಸ್ಟಿಗಳೆಲ್ಲ ಕೆಲಸ ಮಾಡ್ತಾರೆ. ಇದರ ಮಧ್ಯೆ ಇತ್ತೀಚೆಗೆ 2 ವರ್ಷಗಳಿಂದ ನಮಗೆ RR ರಿನ್ಯೂವಲ್ ಮಾಡಿಕೊಡದೆ ನಮಗೆ ಬರಬೇಕಾದ RTA ಅಮೌಂಟ್ನ ತಡೆ ಹಿಡಿದಿದ್ದಾರೆ. ಅದರಿಂದ ನಮಗೆ ತುಂಬ ತೊಂದರೆ ಆಗಿದೆ. ಹಾಗಾಗಿ ನಮಗೆ ಘನ ಸರ್ಕಾರದವರು ಮಧ್ಯ ಪ್ರವೇಶ ಮಾಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಗ್ರಾಮಾಂತರ ಪ್ರದೇಶದಲ್ಲಿ ಸಂಸ್ಥೆಗಳು ನಡೆಸೋದೇ ಭಾಳ ಕಷ್ಟ. ವಿಶೇಷವಾಗಿ ನಾವು ದಾನಿಗಳಿಂದ ನಾವೆಲ್ಲ ಕಟ್ಟಡ ಎಲ್ಲ ಕಟ್ಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲದೇ ಇದ್ದಿದ್ರೆ ನಮಗೆ ಇಷ್ಟೊತ್ತಿಗೆ ಶಾಲೆನೇ ಮುಚ್ಚಭಾಗ ಆಗಿತ್ತು. ಆ ಭಗವಂತನ ದಯೆಯಿಂದ, ದಾನಿಗಳಿಂದ ದಯದಿಂದ ನಾವು ಇವತ್ತು ಶಾಲೆ ನಡೆಸ್ತಾ ಇದ್ದೀವಿ ಅಂದರೆ ಅದು ಅವನ ಕೃಪೆ. ಸ್ವಾಮಿ ಪುರುಷೋತ್ತಮಾನಂದರು ನಮಗೆ 40 ವರ್ಷದಿಂದ 100 ರೂಪಾಯಿ ಕೊಟ್ಟು ನೀನು ಶಾಲೆ ಮಾಡು ಅಂತ ಕಳಿಸಿದ್ರು. ಆ ದಿಶೆಯಿಂದ ಇಲ್ಲಿವರೆಗೂ ಕೂಡ ಇಷ್ಟು ಸಾಧನೆ ಮಾಡಿದ್ದೀವಿ. ಇದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬರ್ದಂಗೆ ನೀವೆಲ್ಲ ನಮಗೆ ರಕ್ಷಣೆ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತೇನೆ. ಅಲ್ಲ, ಆನ್ಲೈನಲ್ಲಿರೋದ್ರಿಂದ ರಿಜೆಕ್ಟ್ ಮಾಡಿಬಿಟ್ಟಾರೆ. ನಾವು ಮಾಡಿಕೊಡ್ಬೇಕಷ್ಟೇ, ರಿನ್ಯೂವಲ್ ಮಾಡಿಕೊಡ್ಬೇಕಷ್ಟೇ. ಅಧಿಕಾರಿ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ತಿರಸ್ಕರಿಸಲಾಗಿದೆ ನಿಮ್ಮ ಅರ್ಜಿ ಅಷ್ಟೇ. ಸೂಕ್ತ ಕಾರಣ ಕೊಟ್ಟಿದ್ದಾರೆ ಏನಕ್ಕೆ ಅಂತ ರಿಜೆಕ್ಟ್? ಅಯ್ಯೋ, ಅದೆಲ್ಲ ಕೊಡಲ್ಲ ಸರ್, ಅವರು ರಿಜೆಕ್ಟ್ ಮಾಡಿದ್ದೀನಿ ಅಂತ ಅಷ್ಟೇ. ಕೊಡಲ್ಲ. ಇವಾಗ 38 ವರ್ಷದಿಂದ ಚೆನ್ನಾಗಿದ್ದಿದ್ದು ಇವಾಗ ಏನಾಗೋಯ್ತು? ಅವಾಗ ಚೆನ್ನಾಗಿತ್ತಾ? ನೀವೇ ಅಧಿಕಾರಿ ಆಗಿದ್ರಲ್ಲೇ ಬೈಲಾಂಜನಪ್ಪ ಅಂತ. ಇವಾಗ DDP ಆಗಿದ್ದಾರೆ. ಇವಾಗ ಅದು ಸರಿಯಾಗಿಲ್ವಾ?